ಯಾರಿಗೆ ಲಕ್ ಬರುತ್ತೋ, ಯಾರಿಗೆ ಪ್ರೈಸ್ ಬರುತ್ತೋ 1 ಕೋಟಿ ಫ್ರೀಯಾಗಿ ಗೆದ್ರೆ 1 ಕೋಟಿ. ಓಕೆನಾ, ಗಾಡಿ ಪಾರ್ಕ್ ಮಾಡಿ ಹಿಂಗೆ ಬಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಆನೆ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ವಿಕ್ರಮ್. ಮಧುರೆಯಿಂದ ಇವಾಗ ತೇಕಡಿಗೆ ಹೊರಟಿದ್ದೀವಿ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. 10:20ಗೆ ಹೊರಟಿದ್ದೀವಿ. ಇಲ್ಲಿಂದ ನಮಗೆ 3 ಅವರ್ಸ್ ತೋರಿಸ್ತಿದೆ ರೀಚ್ ಆಗೋದಕ್ಕೆ. ಸೊ ನಾವು ಮಧ್ಯದಲ್ಲಿ ಬ್ರೇಕು ಅದು ಇದು ಅಂತೆಲ್ಲ ತೊಗೊಂಡ್ರೆ 4 ಅವರ್ಸ್ ಆಗುತ್ತೆ. ಅಲ್ಲಿಗೆ ಹೋಗಿ ಪ್ಲೇಸಸ್ ಎಲ್ಲ ಹೆಂಗಿದೆ ಅಂತ ತೋರಿಸ್ತೀನಿ, ಬನ್ನಿ ಹೋಗೋಣ. ಮನೆ ಮಗಳು ಕರ್ಚೀಫ್ ಕೆಳಗೆ ಬೀಳ್ಸ್ಬಿಟ್ಟು ಸ್ಟಾಪ್ ಮಾಡಿದ್ದಾಯಿತು. ಆದರೆ ನಿಮಗೆ ಟ್ರಾವೆಲಿಂಗ್ ವಿಡಿಯೋ ತೋರಿಸ್ತೀನಿ, ರೋಡ್ಸ್ ಎಲ್ಲ ಹೆಂಗಿದೆ ಅಂತ. ಸುಮ್ಮನೆ ಶಾರ್ಟ್ ಬೈಟ್ಸ್ ಹಾಕ್ತೀನಿ, ನೋಡಿ ಹೇಗೆ ಬರುತ್ತೆ ಅಂತ. ಓಕೆನಾ ಗೈಸ್, ಲೊಕೇಶನ್ ನೋಡಿ ಹೆಂಗಿದೆ ಅಂತ. ನಾವಿವಾಗ ಕುಂಬ್ಳಿಗೆ ಹಿಂಗೆ ಹೋಗ್ಬೇಕು. ತೇಕಡಿ ಈ ಕಡೆ ಮುನ್ನಾರ್, ಈ ಸರ್ಕಲ್. ಇವಾಗಿರೋ ಸ್ಪಾಟ್ ಬಂದ್ಬಿಟ್ಟು ತೇನಿಯಿಂದ ದಾಟ್ ಬಂದಿದ್ದೀವಿ. ಹಿಂಗೆ ಹೋದರೆ ಮಾಮೂಲಿ ದಿಂಡುಗಲ್ ನಾವು ಬಂದಿದ್ದ ರೂಟು. ಇದು ತೇನಿ ರೂಟ್. ಈ ಸರ್ಕಲ್ ಮುನ್ನಾರ್ಗೆ ಹೋಗ್ಬೇಕಾದ್ರೆ ಹಿಂಗೆ, ತೇಕಡಿ ಹಿಂಗೆ. ಸೊ ಮುನ್ನಾರ್ಗೆ 150 ಕಿಲೋಮೀಟರ್ಸ್ ಇಲ್ಲಿಂದ, ತೇಕಡಿಗೆ 66 ಕಿಲೋಮೀಟರ್ಸ್. ಇವಾಗ ನಾನು ಒಂದು ಲೊಕೇಶನ್ ತೋರಿಸ್ತೀನಿ ಹೆಂಗಿದೆ ಅಂತ ನೋಡಿ. ನಮ್ಮ ಬ್ಯಾಕ್ಗ್ರೌಂಡಲ್ಲಿ ನೋಡಿ, ಈ ಕಡೆ ನೋಡಿ ಫ್ರೆಂಡ್ಸ್, ಎಷ್ಟು ಗ್ರೀನರಿ ಐತೆ ನೋಡಿ. ಕುಂಬ್ಳಿ ಇಲ್ಲಿಂದ 40 ಕಿಲೋಮೀಟರ್ಸ್, ಅಂದರೆ ತೇಕಡಿ 40 ಕಿಲೋಮೀಟರ್ಸ್. ನೋಡಿ ಆ ಬೆಟ್ಟದ ಮೇಲೆ ಕ್ಲೌಡ್ಸ್ ಹೋಗ್ಬಿಟ್ಟು ಪಾರ್ಕ್ ಮಾಡ್ಕೊಂಬಿಡೈತೆ. ಕ್ಲೌಡ್ಸ್ ಎಲ್ಲ ಚೆನ್ನಾಗಿದೆ. ಚಿಕ್ಕ ಪಿಟ್ ಸ್ಟಾಪು. ಇಲ್ಲಿ ನೋಡಿ ಗಾಯ್ಸ್, ಕ್ಲೈಮೇಟ್ ನೋಡಿ ಗಾಯ್ಸ್. ಸೀರಿಯಸ್ಲಿ ಹೇಳ್ತೀನಿ, ನಾನು ಎಕ್ಸ್ಪೆಕ್ಟ್ ಮಾಡಿರೋ ಥರನೇ ಮಾಡ್ತಿದ್ದೆ ಕ್ಲೈಮೇಟು. ಆ ಕಡೆ ತೇಕಡಿ ಬೆಟ್ಟ ದಾಟಿ ಆ ಕಡೆಗೆ ಹೋಗಬೇಕು. ಅಲ್ಲಿಗೆ ಹೋದ್ಮೇಲೆ ಕ್ಲೈಮೇಟ್ ಹೆಂಗಿದೆ ಅಂತ ಗೊತ್ತಿಲ್ಲ. ಸೊ ಇಲ್ಲೊಂದು ಚಿಕ್ಕ ಪಿಟ್ ಸ್ಟಾಪ್ ಏನು ಗೊತ್ತಾ ಗಾಯ್ಸ್, ಇಲ್ಲಿ ನೋಡಿ MSR ಗ್ರೇಪ್ ಗ್ರೀನ್ ಗಾರ್ಡನು ಇಲ್ಲಿ ಇದೆ. ಸೊ ಇಲ್ಲಿ ವೈನ್ ಯಾರ್ಡು ಎಲ್ಲ ವೈನ್ಸ್ ಮಾಡ್ತಿದ್ದಾರೆ. ಏನು ಮ್ಯಾಟ್ರ್ ಅಂದರೆ 1 kg 70 ರೂಪೀಸು. ಇದ್ರ ಹಿಂದೆ ಗ್ರೇಪ್ಸ್ ತೋಟ, ಇದರಿಂದೇನೂ ಗ್ರೇಪ್ಸ್ ತೋಟ. ನಿಮಗೆ ಯಾರಿಗಾದ್ರೂ ಕುಂಬ್ಳಿ ಹಿಂದೆ ನಿಮಗೆ ಒಂದು ಪಿಟ್ ಸ್ಟಾಪ್ ಥರ ಮಾಡಿಕೊಂಡ್ರೆ ಇಲ್ಲಿ ವೈನು ಮತ್ತು ಗ್ರೇಪ್ಸ್ ಫ್ರೆಶ್ ಗ್ರೇಪ್ಸ್ ಟ್ರೈ ಮಾಡೋರು ಟ್ರೈ ಮಾಡಿ. ಓಕೆನಾ. ಸೊ ಇವಾಗ ಒಂದು ಸಣ್ಣ ಬ್ರೇಕ್ ಆದಮೇಲೆ ನಾವು ಇಲ್ಲಿ ನೋಡಿ. ಸೊ ಬೆಂಗಳೂರಿಂದ ಬರ್ತಾ ಇದೊಂದೇ ಬ್ಯಾಗ್. ಇವಾಗ ಕೇರಳಕ್ಕೆ ಕೇರಳ ಅಂತೀನಿ, ಮಧುರೈ ಬಂದ ಮೇಲೆ ಇದೊಂದು ಬ್ಯಾಗ್ ಆಗಿದೆ. ಈ ಬ್ಯಾಗಲ್ಲಿ ಅದೇ ಪ್ರಸಾದ, ಕಾಟನ್ ಸ್ಯಾರಿ ಅದೆಲ್ಲ ಫಿಲ್ ಮಾಡಿದ್ದೀವಿ. ಈಗ ನೋಡಿ ಪ್ರಿಯಾ, ಈ ಕಾಸ್ಟ್ಯೂಮ್ ಇವಾಗ ಹಾಕಿರೋದಕ್ಕೆ ಕರೆಕ್ಟಾಗಿದೆ. ಈಗ ಹೋಗ್ತಾ ಚಳಿ ಆಗುತ್ತೆ, ಸೊ ಸೂಟ್ ಆಗುತ್ತೆ. ನಂದು ಒಂದು ಜಾಕೆಟ್ ಇದೆ, ರೈನ್ ಜಾಕೆಟ್ಸ್ ಇದೆ. ಮಳೆ ಬಂದರೆ ರೈನ್ ಜಾಕೆಟ್ಸ್ ಹಾಕ್ಕೊಂಡು ಮಳೆಯಲ್ಲಿ ಜೊತೆಯಲ್ಲಿ ಅಂತ ಹೋಗೋದೆ, ನಿಮಗೆ ವೀಡಿಯೋ ಹಾಕೋದೆ, ಡಿಜಿಟಲಾಗಿ ನನ್ನ ಜೊತೆ ಟ್ರಾವೆಲ್ ಮಾಡಿ ಹೇಗಿದೆ ಅಂತ ಫೀಲ್ ಮಾಡಿಸ್ತೀನಿ. ಓಕೆನಾ. ಅಲ್ಲಿಗೆ ಹೋಗಿ ಈಗ ತೇಕಡಿಗೆ ಹೋಗ್ಬಿಟ್ಟು ತೇಕಡಿ ಕೆಫೆ ಅಂತ ಒಂದು ಹೋಟ್ಲ್ ಇದೆ. ಸೊ ಅಲ್ಲಿ ಲಂಚ್ ಮಾಡಬೇಕು. ಅಲ್ಲಿ ಹೇಗಿದೆ ಅಂತ ಹೇಳ್ತೀನಿ. ಓಕೆ, ಇಲ್ಲಿಂದ 30 ಮಿನಿಟ್ಸ್ ಅಷ್ಟೇ. ಲೆಟ್ಸ್ ಗೋ ಗೈಸ್. ನಾವು ತೇಕಡಿ ರೀಚ್ ಆಗಾಯಿತು. ತೇಕಡಿ ರೀಚ್ ಆಗಿ ರೂಮು ಚೆಕ್ ಇನ್ ಆಗಾಯಿತು. ಸೊ ರೂಮ್ ಬೊಂಬಾಟಾಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಈ ಕಾಸ್ಟಿಗೆ ಈ ರೂಮು ಸೀರಿಯಸ್ಲಿ ವರ್ತ್ ಇಟ್. ಓಕೆನಾ. ಆಮೇಲೆ ಇವಾಗ ಊಟಕ್ಕೆ ಹೋಗ್ತಾಯಿದ್ದೀವಿ. ಊಟ ಮುಗಿಸ್ಕೊಂಬಂದು ರೂಮು ಒಂದು ಸತಿ ತೋರಿಸ್ತೀನಿ. ನಿಜ ಸಕ್ಕದಾಗಿದೆ. ರೂಮ್ ಹೆಸರು ಬಂದು ಸ್ಪ್ರಿಂಗ್ ವ್ಯಾಲಿ ರೆಸಾರ್ಟ್. ಓಕೆನಾ. ನಿಮ್ಗೆ ಆ್ಯಕ್ಚುಲಿ ಇದು booking.com ಪ್ಲಸ್ ಅಗೋಡಾ ಅದರಲ್ಲಿ ಅಷ್ಟೇ ಸಿಗೋದು. ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಗೂಗಲಲ್ಲಿ ಸಿಗೋದೇ ಇಲ್ಲ. ನಮಗೆ ಲೊಕೇಶನ್ ಹೆಂಗೆ ಬಂತು ಅಂದರೆ IOB ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಹಾಕಿ ಆಮೇಲೆ ನಾವು ಈ ಲೊಕೇಶನ್ ಬಂದು ರೀಚ್ ಆಗಿದ್ದೆ ಆ್ಯಕ್ಚುಲಿ. ಓಕೆನಾ. ಸೊ ನೀವು ಈ ರೂಮ್ ಬಗ್ಗೆ ಗೊತ್ತಾಗಬೇಕಾದ್ರೆ booking.com ಇಲ್ಲ ಅಗೋಡಾ ನೋಡಿ, ಮೇಯ್ನ್ ರೋಡಲ್ಲೇ ಇದೆ. ಮೇಯ್ನ್ ರೋಡ್ ಅಂದರೆ ತುಂಬ ತೀರಾ ಮೇಯ್ನ್ ರೋಡಲ್ಲ, ಇದು ಒಂಥರ. ಸೊ ಎಲಿಫೆಂಟ್ ಜಂಕ್ಷನ್ಗೆ ಹಿಂಗೆ ಹೋಗಬೇಕು. ನಾವು ಊಟಕ್ಕೆ ಹೋಗ್ಬೇಕಾಗಿರೋದು ಹಿಂಗೆ. ಇವಾಗ ತೇಕಡಿ ಕೆಫೆಗೆ ಬಂದಿದ್ದೀವಿ. ಸೊ ಇಲ್ಲೊಂದು ಊಟ ಮಾಡ್ಕೊಂಡು ಮುಂದೆ ಹೋಗಿ
ಏನು ಅಪ್ಡೇಟ್ ಅಂತ ಹೇಳ್ತೀನಿ. ಓಕೆನಾ. ಇಲ್ಲಿ ನಮ್ಮ ಸರ್ ಒಬ್ರು ಅವರೇ. ಸರ್ ನಿಮ್ಮ ಹೆಸರು? ನಮ್ಮದು ಅಲ್ಲಿದೆ ಮೈಸೂರು ಎಚ್ ಡಿ ಕೋಟೆ. ನಿಮ್ಮ ಹೆಸರು ಸರ್? ನವೇಶ್ ಅಂತ. ಸೊ ಇವರು ಟ್ರಕ್ಕಿಂಗ್ ಮಾಡ್ತಾರೆ ಆ್ಯಕ್ಚುಲಿ. ಸೊ ಜೀಪ್ ಸವಾರಿ. ಸೊ ಇದನ್ನು ಬಂದು ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ. ಊಟ ಮಾಡ್ಕೊಂಬರೋಣ. ನೋಡಿ ದ ತೇಕೆಡಿ ಕೆಫೆ. ಸೊ ಫಸ್ಟು ಒಳಗೆ ಹೋಗಿ ಊಟ ಮಾಡೋಣ. ನಾವು ಆರ್ಡ್ರ್ ಮಾಡಿರೋದು ಯಾವುದು ಇಲ್ಲಿ ನೋಡಿ. ನಾವು ಆರ್ಡ್ರ್ ಮಾಡಿರೋದು ಫಿಶ್ ಕರಿ ಮೀಲ್ಸು. ಸೊ ರೆಕಮೆಂಡೆಡ್. ಪ್ರಿಯೋ ಆರ್ಡ್ರ್ ಮಾಡಿರೋದು ಬಂದುಬಿಟ್ಟು ಚಿಕನ್ ಫ್ರೈಡ್ ರೈಸು 190, ಇದು 190. ಸೊ ಪ್ರಾನ್ಸು, ಫಿಶ್ ಕರಿ ಎಲ್ಲ ಇದೆ. ನೀವು ಬಂದರೆ ಟ್ರೈ ಮಾಡ್ಬೋದು. ಟ್ರೈ ಮಾಡಿ, ಮಸ್ಟ್ ಟ್ರೈ ಮಾಡಬೇಕಾಗಿರೋ ಪ್ಲೇಸ್ ಇದು ತೇಕೆಡಿ ಕೆಫೆ. ಇಲ್ಲಿ ನೋಡಿ ತೇಕೆಡಿ ಕೆಫೆ. ಓಕೆ, ಹಲಾಲ್ ಫುಡ್ ಫ್ಯಾಮಿಲಿ ರೆಸ್ಟೋರೆಂಟ್. ಚೆನ್ನಾಗಿದೆ, ಡೀಸೆಂಟಾಗಿದೆ ಆಂಬಿಯನ್ಸ್ ಎಲ್ಲ ನೋಡಿ. ಚಿಕನ್ ಫ್ರೈಡ್ ರೈಸ್. ಸೊ ಮೀಲ್ಸಿಗೆ ವೈಟ್ ರೈಸು, ಹಪ್ಳಮ್, ರಸಮ್ಮು, ಇದು ಸಾಂಬಾರು, ಏನೋ ಕೇರಳ ಸ್ಟೈಲ್ ಸಾಂಬಾರು, ಫಿಶ್ ಕರಿ. ಇಲ್ಲಿ ನೋಡಿ ಇದು ಸಾಂಬಾರು, ಇದೇನೇನೋ ಇಟ್ಟವ್ರೆ. ಇದು ನುಗ್ಗೆಕಾಯಿ, ಇದೇನು ಗೊತ್ತಿಲ್ಲ. ಇದು ಬಾಳೆಕಾಯಿ ಅನಿಸುತ್ತೆ ಮೋಸ್ಟ್ಲಿ, ಉಪ್ಪಿನಕಾಯಿ. ಸೊ ಬ್ಯಾಟಿಂಗ್ ಮಾಡೋಣ. ರೆಡಿ? ಊಟ ಮಾಡ್ತಿರ್ಬೇಕಾದ್ರೆ ಒಂದು ಪಾಯಸ ತಂದು ಕೊಟ್ಟವ್ರೆ. ಇದು ಹೆಂಗೈತಿಂದ ಗೊತ್ತಿಲ್ಲ, ಟ್ರೈ ಮಾಡಿ ಹೇಳ್ತೀನಿ ರೀ. ಸೊ ಫ್ರೆಂಡ್ಸ್, ಒಂದು ಪಾಯಸ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಸೊ ಪಾಯಸ ಮೀನ್ಸ್ ಎಲ್ಲ ತಿಂದಾಯಿತು, ಚೆನ್ನಾಗಿದೆ. ಅದಕ್ಕೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತಲ್ಲ, ಡೀಸೆಂಟ್, ಟ್ರೈ ಮಾಡ್ಬೋದು. ಫಿಶ್ ಕರಿ ಅಂತ ಅಂದ್ಬಿಟ್ಟು ಒಂದೇ ಒಂದು ಫಿಶ್ ಕೊಟ್ಟರು, ಅದೇ ಬೇಜಾರು. ನಾನೇನೋ ಜಾಸ್ತಿ ಫಿಶ್ಶು ಕೊಡ್ತಾರಂತ ಅಂದ್ಕೊಂಡೆ. ವೆಜ್ಜಿಗೆ ಏನು ಕೊಡ್ತಾರೋ ಎಲ್ಲ ಕೊಟ್ಬಿಟ್ಟು ಒಂದೇ ಒಂದು ಕಪ್ಪಲ್ಲಿ ಮಾತ್ರ ಫಿಶ್ ಕರಿ ಕೊಟ್ಟರು, ಅಷ್ಟೇ ಡಿಫ್ರೆನ್ಸ್, ಬೇರೆ ಏನೂ ಇಲ್ಲ. ಪ್ಲಸ್ಸು ನಿಮಗೆ ಕೇರಳ ರೈಸೂ ಕೊಡ್ತಾರೆ, ನಾರ್ಮಲ್ ಬೆಂಗಳೂರು ನಾರ್ಮಲ್ ರೈಸ್, ವೈಟ್ ರೈಸ್ ಅದನ್ನು ಕೊಡ್ತಾರೆ. ಈಗ ಪಾಯಸ ಹೆಂಗೈತೆ ಅಂತ ಟೇಸ್ಟ್ ಮಾಡ್ತೀನಿ. ಚೆನ್ನಾಗಿದೆ. ತುಂಬ ಓವರ್ ಸ್ವೀಟ್ ಇಲ್ಲ, ತುಂಬ ಕಮ್ಮಿ ಸ್ವೀಟ್ ಇಲ್ಲ, ಸಟಲ್ಡ್ ಆಗಿದೆ, ಚೆನ್ನಾಗಿದೆ. ಪಾಯಸ ಟ್ರೈ ಮಾಡಿ ಬಂದರೆ. ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ ಪಾಯಸ. 419 rupees ಬಿಲ್. ಊಟ ಓಕೆ, ನಾಟ್ ಬ್ಯಾಡ್, ನಾಟ್ ಟೂ ಗುಡ್. ಇಟ್ಸ್ ಅ ಡೀಸೆಂಟ್ ಫುಡ್. ಬಂದು ಒನ್ಸ್ ಟ್ರೈ ಮಾಡ್ಬೋದು. ಫ್ರೆಂಡ್ಸ್, ಊಟ ಮುಗಿಸ್ಕೊಂಡು ಊಟದ ಪಕ್ಕದಲ್ಲೇ, ಓಕೆನಾ. ಆ್ಯಕ್ಚುಲಿ ತಿರುಗಿಸು ಕ್ಯಾಮ್ರಾ. ಇಲ್ಲಿ ನೋಡಿ ಗೈಸ್, ನಾವು ಊಟ ಮಾಡಿದ್ದಿಲ್ಲಿ, ಓಕೆನಾ. ಊಟ ಮಾಡಿದ್ದಿಲ್ಲಿ ಪಕ್ಕದಲ್ಲೇ ರುದ್ರ, ಇದು ಮಾರ್ಷಲ್ ಆರ್ಟ್, ಕಲರಿ ಪಯತ್ತು ಅಂತ ಅಂದ್ಬಿಟ್ಟು ನೋಡಿ. ಪರ್ ಪರ್ಸನ್ 300 rupees ಈ ಟಿಕೆಟು, ಓಕೆನಾ. ಸೊ ಸೀಟ್ ನಂಬರ್ ಕೂಡ ನೋಡಿ, PM 6 PM 32 33 ಹಾಕಿದ್ದಾರೆ, ಓಕೆನಾ. ಸೊ ಅರ್ಲಿ ಯಾರು ಜಾಸ್ತಿ ಬೇಗ ಬುಕ್ ಮಾಡ್ಕೊತೀರೋ ಅವ್ರಿಗೆ ಫ್ರಂಟ್ ಸೀಟ್ ಸಿಗುತ್ತೆ, ಲೇಟಾಗಿ ಮಾಡಿದವ್ರು ಬ್ಯಾಕ್ ಸೀಟ್ ಸಿಗುತ್ತೆ. ಇಟ್ಸ್ ಲೈಕ್ ಎ ಥಿಯೇಟರ್, ಓಕೆನಾ. ಸೊ ಸಿಗುತ್ತೆ, ವಿಸಿಬಲ್ ಇರುತ್ತೆ. ಬಟ್ ಫ್ರಂಟ್ ಸೀಟ್ ಬೇಕು ಅಂದರೆ ಬೇಗನೆ ಬುಕ್ ಮಾಡ್ಕೊಬೇಕು. ತೇಕೆಡಿ ಕೆಫೆ ಪಕ್ಕದಲ್ಲೇ, ಅಲ್ಲೇ ಬುಕ್ಕಿಂಗ್ ಮಾಡ್ತಾರೆ. ಎಂಟ್ರಿಯಲ್ಲಿ ಬುಕ್ಕಿಂಗ್ ಮಾಡಿ ಒಳಗೆ ಬರಬೇಕು. ನಾವು 6 o'clock ತಿರ್ಗಾ ಬರಬೇಕು. ಸೊ ಬಂದು ನೋಡೋಣ ಹೇಗಿರುತ್ತೆ ಅಂತ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು, ಯೂಟ್ಯೂಬಲ್ಲಿ ನೋಡಿದ್ದೀನಿ, ಸೂಪರಾಗಿರುತ್ತೆ. ನಿಮಗೂ ಆ ಎಕ್ಸ್ಪೀರಿಯನ್ಸ್ನ ತೋರಿಸ್ತೀನಿ. ಸೊ ಇವಾಗ ಈವ್ನಿಂಗ್ ಇದಕ್ಕೆ ಬರ್ತೀವಿ. ಇದು ಬಂದು ಹೇಗಿದೆ ಅಂತ ಫುಲ್ ವೀಡಿಯೋ ಹಾಕ್ತೀನಿ ನಾನು, ನೋಡಿ. ಓಕೆ, ಈ ಲಾಟ್ರಿ ಟಿಕೆಟ್ ತುಂಬ ಲೀಗಲ್, ಓಕೆನಾ. ಸೊ ಇಲ್ಲಿ ಓಂ ವಿನಾಯಕ ಲಾಟ್ರೀಸ್ ಅಂತ ಇದೆ. ಸೊ ಅಲ್ಲಿ ನೋಡಿ ಲಕ್ಕಿ ಸೆಂಟರು ಎಲ್ಲ ಇದೆ, ಓಕೆನಾ. ಇಲ್ಲಿ ನೋಡಿ ನಿಮಗೆ ಇದೆಲ್ಲ 50 ಟಿಕೆಟ್ಸು, 50 rupees. ಇದು 250 rupees. ಅಲ್ಲಿರೋದು ಬಂದ್ಬಿಟ್ಟು ಸೆಟ್ಸು 600 500 ಆ ಪ್ರೈಸ್ಗಿದೆ. ಸೊ ನಾವು ಒಂದು ಪರ್ಚೇಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಲಾಟ್ರಿ ಇದೆಲ್ಲ ಗೆದ್ದರೆ 1 ಕೋಟಿ, ಇದು ಅಷ್ಟೇ 1 ಕೋಟಿ. ಇದು 250 rupees. ಚಾನ್ಸಸ್ ಜಾಸ್ತಿ, ಇದು ಚಾನ್ಸಸ್ ಕಮ್ಮಿ ಅಷ್ಟೇ. ನಮ್ಮ ಲಕ್ಕಕ್ಕೆ ಟ್ರೈ ಮಾಡೋಣ ಯಾವ್ದು ಬರುತ್ತೆ ಅಂತ ಅಂದ್ಬಿಟ್ಟು, ಓಕೆನಾ. ಇಂಕಿ ಪಿಂಕಿ ಹಾಕಿ ಯಾವುದು ಅಂತ ತೊಗೊಳ್ಳೋಣ. ಲಾಟ್ರಿ ಟಿಕೆಟ್ ತೊಗೊತಾ ಇದ್ದೀನಿ. ಕಣ್ಣು ಮುಚ್ಕೊಂಡು ಯಾವುದು ಕೊಡ್ತೀನೋ ಅದು ತೊಗೊತೀನಿ. 50 rupees ತೊಗೊತಾ ಇದ್ದೀನಿ, ನೋಡೋಣ. DL8 ಅಂತ 50 rupees ಈ ಟಿಕೆಟು. ಇದು ನಾಳೆ ಟಿಕೆಟು, ನಾಡಿದ್ದು ಟಿಕೆಟು ಫ್ರೀ ಕೈ ತೆಗಿಸ್ತೀನಿ, ನೋಡೋಣ ಬರುತ್ತಾ ಬರೋಲ್ವಾ. ಇದು 1 ಕೋಟಿ rupees, 1 ಕೋಟಿ ಗೆದ್ದರೆ 1 ಕೋಟಿ. ಸೊ ಪ್ರಿಯಾ ಒಂದು ತಗೊತವಳೆ. ಇದು ನಾಳೆ ಡೇಟು 3/7. ಓಕೆ, ನಂಬರ್ ತೋರ್ಸಮ್ಮ.
ನೋಡಿ ಫ್ರೆಂಡ್ಸ್, ಸೊ ಒಂದು ಟಿಕೆಟು ನಾನು ತೊಗೊಂಡಿದ್ದೀನಿ, ಒಂದು ಟಿಕೆಟ್ ಫ್ರೀಯಾಗಿ ತೊಗೊಂಡೋಳು. ಯಾರಿಗೆ ಲಕ್ ಬರುತ್ತೋ, ಯಾರಿಗೆ ಪ್ರೈಸ್ ಬರುತ್ತೋ 1 ಕೋಟಿ ಫ್ರೀಯಾಗಿ ಗೆದ್ರೆ 1 ಕೋಟಿ. ಓಕೆ ಫ್ರೆಂಡ್ಸ್, ನಾನು ಕಂಟಿನ್ಯೂ ಮಾಡ್ತೀನಿ ಆಮೇಲೆ, ಓಕೆನಾ? ಸೊ ಇದೇ ಅಂಗಡಿ ನೋಡಿ, ನೀವು ತೇಕಡಿ ಬಂದರೆ ಓ ವಿನಾಯಕ ಲಾಟ್ರೀಸ್ ಓಪನ್ ಆಯಿತು. ನೋಡಿ ಹೇಗಿದೆ ಅಂತ. ಕೀ ಹಿಂಗೆ ಹಾಕಬೇಕು, ಲೈಟ್ ಆನ್ ಮಾಡಬೇಕು. ನೋಡಿ ಸೀರಿಯಸ್ಲಿ ಬ್ಯೂಟಿಫುಲ್ ರೂಮ್. ಸೊ ಈಗ ಟೈಮು 5:55 PM. ಇದೆ ಮುದ್ರಾ ಕಲ್ಚರ್ ಸೆಂಟರ್. ಸೊ ತೇಕಡಿಗೆ ಬಂದರೆ ವಿತೌಟ್ ಮಿಸ್ ಈ ಟ್ರೈ ಮಾಡಲೇಬೇಕು. ಟ್ರೈ ಮಾಡಿ, ಓಕೆನಾ? ಒಳಗೋಗಿ ಈಗ ಶೋಸ್ ಹೆಂಗಿದೆ ಅಂತ ತೋರಿಸ್ತೀನಿ. ಆವಾಗಲೇ ಗಾಡಿ ಪಾರ್ಕ್ ಮಾಡಿದ್ದು. ಸೊ ಇಲ್ಲಿಂದ ಇವಾಗ ನೋಡಿ ಎಲ್ಲ ಪ್ರಿಪೇರ್ ಆಗ್ತಿದ್ದಾರೆ. ಇದೆ ಮುದ್ರಾ. ಸೊ ಒಳಗೆ ಬಂದಿದ್ದೀವಿ ನೋಡಿ, ಸೀಟಿಂಗ್ ಎಲ್ಲ ಹಿಂಗೆ ಇರೋದು. ಸೀಟಿಂಗ್ ಕಲ್ಚರ್ ಪ್ರೋಗ್ರಾಮ್ಗೆ ಹಿಂಗೆ ಇರುತ್ತೆ ಸೀಟಿಂಗು. ನಾರ್ಮಲ್ ಪ್ಲಾಸ್ಟಿಕ್ ಚೇರ್ ಮೇಲೆ ನಿಮಗೆ ನಂಬರ್ಸ್ ಬರ್ತಿದ್ದಾರೆ. ಓಕೆನಾ? ಟಿಕೆಟ್ ಮೇಲೆ ನಂಬರ್ಸ್ ಬರ್ತಿತ್ತಲ್ಲ, ನಮ್ಮದು 32 ಆ್ಯಂಡ್ 33. ಇಲ್ಲಿ ನೋಡಿ 34 ಎಂಟಿ ಇದೆ. ಸೊ ಹಿಂಗೆ ಇರುತ್ತೆ. ಮುಂದೆ ಹೋಗ್ತಾ ಪ್ರೋಗ್ರಾಮ್ ಶುರು ಮಾಡಾದ್ಮೇಲೆ ಹೇಳ್ತೀನಿ ಏನು ಅಪ್ಡೇಟ್ ಅಂತ. ಸಾರಿ, ನಾಯ್ಸ್ ಜಾಸ್ತಿ ಇದೆ, ಸಾಂಗ್ ಹಾಕಿದ್ದಾರೆ ಇಲ್ಲಿ, ಓಕೆನಾ? ಇದೇ ನೋಡಿ ಎಕ್ವಿಪ್ಮೆಂಟ್ಸು ಅವ್ರು ಯೂಸ್ ಮಾಡೋದು. ನೋಡಿ ಹೇಗಿದೆ ಅಂತ. ಸೊ ಇದೇ ಸ್ಪಾಟ್ ನೋಡಿ ಹೇಗಿದೆ ಅಂತ. ಇಲ್ಲೆಲ್ಲ ಕೂತಿದ್ದಾರೆ ನೋಡಿ, ಇದೇ ಸ್ಪಾಟ್. ಸೊ ಇಲ್ಲಿ ಪರ್ಫಾರ್ಮ್ ಮಾಡ್ತಾರೆ, ನಾವು ಇಲ್ಲಿ ಕೂತ್ಕೊಂಡು ನೋಡಬೇಕು. ಇಲ್ಲಿ ನೋಡಿ ಪ್ರಿಯಾ ಹಿಂಗೆ ಕೂತಿದ್ದಾರೆ. ಇದೆಲ್ಲ ಸೀಟ್ಸ್. ಇಲ್ಲಿ ಸ್ಪೀಕರ್ಸ್ ಸಾಂಗ್ ಓಡ್ತಿದೆ. ನನ್ನ ವಾಯ್ಸ್ ನಿಮಗೆ ಕೇಳಿಸ್ತಿದೆಯಾ ಗೊತ್ತಿಲ್ಲ. ನೋಡಿ ಅಲ್ಲಿ ಟಿಕೆಟ್ ಚೆಕ್ಕಿಂಗು, ಡೋರ್ ಹತ್ರ ಟಿಕೆಟ್ ಚೆಕ್ ಮಾಡಿ ಬಿಡ್ತಿದ್ದಾರೆ. The Dikwan, or worshipping the all four sun, north, south, west and east. The Dikwan, or worshipping the all four sun. And the last one is Nakavanakam. The Nakavanakam.
guys, we need one more person, please. We need one more person. The ladies also can join.
300 ವರ್ತ್. ಸೊ ಈ ಟಿಕೆಟ್ ಪರ್ ಹೆಡ್ಡು 300 ರುಪೀಸು. ಸೊ ವರ್ತ್ಫುಲ್, ನಿಜವಾಗ್ಲೂ ಹೇಳ್ತೀನಿ. ಬಂದರೆ ಮಸ್ಟ್ ಟ್ರೈ ಅಲ್ಲ, ಮಸ್ಟ್ ವಿಸಿಟ್, ಬರಲೇಬೇಕು. ಸೊ ಎಂಡ್ ಆಫ್ ದಿ ಶೋ ಇದೆಲ್ಲ ಆದಮೇಲೆ ಫೋಟೋಸ್ಗೂ ಟೈಮ್ ಕೊಡ್ತಿದ್ದಾರೆ, ಓಕೆನಾ. ಸೊ ಇದೆಲ್ಲ ಕನ್ಸಿಡ್ರೇಷನ್ ಮಾಡಿ. 300 ರುಪೀಸ್ ನಾವು ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ, ಇದಕ್ಕೆ ಖರ್ಚು ಮಾಡೋದು ದೊಡ್ಡ ವಿಷಯ ಅಲ್ಲ, ಏನಂತೀರಾ? ಸೊ ನಿಮಗೆ ಕಥಕಲಿ ಇದಾದಮೇಲೆ ಇದು 6 to 7, ಇದು 7 to 8. ಸೊ ಹಿಂಗೋದ್ರೆ ಕಥಕಲಿ ನಾನು ಬುಕ್ ಮಾಡ್ಕೊಂಡಿಲ್ಲ, ಕಥಕಲಿ ಬೇಡ ಅಂತ ಅಂದ್ಬಿಟ್ಟು. ಸೊ ಇಟ್ಸ್ ಅ ಮಾಡರ್ನ್ ಅಂದರೆ ಓಲ್ಡ್ ಸ್ಟೈಲ್ ಆಫ್ ರಾಮಾಯಣ, ಓಕೆನಾ. ಸೊ ಇಲ್ಲಿಂದ ಚಾಕ್ಲೇಟ್ ಫ್ಯಾಕ್ಟ್ರಿ ಅಂತ ಒಂದು ಹೋಟ್ಲಿದೆ ನೋಡಿ, ಬೊಟ್ಟೆಲ್ಲ ಇಟ್ಟಿದ್ದಾರೆ. ಸೊ ಅಲ್ಲೇ. ಸೊ ಅವ್ರಿಗೇನು ಅನ್ನೋದು ಎಷ್ಟು ವಾರಿಯರ್ಸ್ ಅನ್ನೋದಾ, ಏನು ಹೇಳೋದು, ಓಕೆ ಫೈಟರ್ಸ್ ಅಂತ ಅಂದ್ಕೊಳ್ಳೋಣ. ಸೊ ಅವರೇ ಬೊಟ್ಟಿಟ್ಟು ಕಳಿಸಿರೋದು, ಫೋಟೋಸ್ ಎಲ್ಲ ಟೈಮ್ ಕೊಟ್ಟು ಸೊ ಕಳಿಸ್ಕೊಡ್ತಿದ್ದಾರೆ. ಸೊ ಇವಾಗ ನಾವು ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೋಗ್ತಿದ್ವಿ. ನಿಜ ಹೇಳ್ತೀನಿ, ಇದು 300 ರುಪೀಸ್ ಪರ್ ಹೆಡ್, ವರ್ತ್ ಇಟ್. ಏನಂತೀಯ ಪ್ರಿಯಾ? ಯಾವ ವರ್ತ್ ಇಟ್? ಅಷ್ಟೇ ಬರೋದು, ತುಂಬ ಮಾತು ಬರಲ್ಲ ಅವ್ರಿಗೆ, ಬಾಯಿ ಕಮ್ಮಿ ಅವ್ರಿಗೆ. ಸೊ ಬನ್ನಿ, ಮಿಸ್ ಮಾಡದೆ ಬನ್ನಿ. ವೀಡಿಯೋಸ್ ಎಲ್ಲ ಹಾಕಿದ್ದೀನಿ ನೋಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಮಗೆ ಒಂದು ಅದೃಷ್ಟ ನೋಡಿ. ಇಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರಿ ಅಂತ ಒಂದು ಇದಕ್ಕೆ ಬಂದ್ವಿ, ಸ್ಪಾಟ್ಗೆ. ಇಲ್ಲಿ ಪಕ್ಕದಲ್ಲಿ ಗಾಡಿ ಪಾರ್ಕ್ ಮಾಡಿ, ಓಕೆನಾ, ಗಾಡಿ ಪಾರ್ಕ್ ಮಾಡಿ ಹಿಂಗೆ ಬಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಆನೆ. ನಿಮಗೆ ಅಲ್ಲಿ 5 ಆನೆ ಐತೆ, ನಿಮಗೆ ಕತ್ಲೆಯಲ್ಲಿ ಕಾಣಿಸ್ತಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ 5 ಆನೆ, ಇದ್ರ ಪಕ್ಕ ಒಂದು ಆನೆ, ಆ ಕಡೆ 2 ಆನೆ ಐತೆ. ನಿಮಗೆ ಕತ್ಲೆಯಲ್ಲಿ ಕಾಣಿಸ್ತಿಲ್ಲ ಅಂದರೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೋಡಿ ಇಲ್ಲೊಂದು ಆನೆ ಕಾಣಿಸ್ತಿತ್ತು ನೋಡಿ, ಕಾಡು ಮಧ್ಯ. ವಾ 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 ನೋಡಿ, 1 2 3 4, ಅಲ್ಲಿ ಒಂದು ಆನೆ ಐತಿ ನೋಡಿ. ಇವರು ಊಟ ತಂದವ್ರೆ ಲಾರೀಲಿ ನೋಡಿ, ಎಷ್ಟು ಪೀಸ್ಫುಲ್ಲಾಗಿ ಡಿನ್ನರ್ ತಿಂತವೆ ಅಂತ. ಇಲ್ಲೇ ನಾಳೆ ಬರಬೇಕು ಅನಿಸುತ್ತೆ. ಇದೇ ಎಲಿಫೆಂಟ್ ಜಂಕ್ಷನ್ ಆ್ಯಕ್ಚುಲಿ ಹೇಳಬೇಕು ಅಂದರೆ, ಎಲಿಫೆಂಟ್ ರೈಡು. ಸೊ ಹಿಂಗೆ ಲೆಫ್ಟಿಗೆ ಟರ್ನ್ ಮಾಡಿದ್ರೆ ನಿಮಗೆ ಸಿಗೋದು ಚಾಕ್ಲೇಟ್ ಫ್ಯಾಕ್ಟ್ರಿ, ಲೈವ್ ಚಾಕ್ಲೇಟ್ ಫ್ಯಾಕ್ಟ್ರಿ ನೋಡಿ. ಸೊ ಈ ಕಡೆಗೆ ನಿಮಗೆ ಲೈವ್ ಫೌಂಟೇನ್ ಏನೋ ಇದೆ ನೋಡಿ. ಸೊ ಇನ್ಸೈಡ್ ದಿ ಚಾಕ್ಲೇಟ್ ಫ್ಯಾಕ್ಟ್ರಿ ಲೈವ್. ಸೊ ಎಷ್ಟು ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಇದೆ ನೋಡಿ. ಸೊ ಪೈನಾಪಲ್, ಸ್ಟ್ರಾಬೆರಿ, ಬ್ಲ್ಯಾಕ್ ಕರೆಂಟ್, ಬ್ಲೂಬೆರಿ, ವೆರೈಟೀಸ್ ಆಫ್ ಫ್ರೂಟ್ಸ್ ಫ್ಲೇವರ್ಸು ಇದೆ, ನಟ್ ಫ್ಲೇವರ್ಸು ಇದೆ. ನಿಮಗೆ ನೋಡಿ ಚಿಲ್ಲಿ ಫ್ಲೇವರ್ ಅಂತೆ, ಚಿಲ್ಲಿ, ಜಿಂಜರು, ಫಿಗ್ ಆ್ಯಂಡ್ ಹನಿ, ಕ್ರಂಚಿ ಕ್ರ್ಯಾಕಲ್ಸ್ ನೋಡಿ ಹೆಂಗಿದೆ. ಸೊ ಇವಾಗ ನಾವು ಒಂದು ಹಾಟ್ ಚಾಕ್ಲೇಟ್ ಒಂಥರ ಸೆಮಿ ಡ್ರಿಂಕಬಲ್ ಥರ ಸ್ಪೂನಲ್ಲಿ ತಿನ್ನೋ ಥರ ಹೇಳಿದ್ದೀವಿ, ಒಂಥರ ಸೆಮಿ ಐಸ್ ಕ್ರೀಮ್ ಥರ ಅಂದ್ಕೊಳ್ಳಿ. ಸೊ ಬಂದರೆ ಟ್ರೈ ಮಾಡಿ. 150 ರುಪೀಸು ನಿಜ ವರ್ತ್. ಎಷ್ಟು ವರ್ತ್ ಅಂದರೆ ಅಷ್ಟು ವರ್ತ್. ಇದಕ್ಕೆ 200 ಕೊಡೋಕ್ಕೆ ಹೇಳಿದ್ರು ಕೊಡ್ತೀನಿ ನಾನು. ಅಷ್ಟು ವರ್ತ್ ಇದೆ. ನೀವು ಅಲ್ಲೆಲ್ಲ ಪ್ಯಾಕೆಟಲ್ಲಿ ತಿನ್ನೋ ಚಾಕ್ಲೇಟ್ಸ್ ಎಲ್ಲ ಇದ್ರ ಮುಂದೆ ನಿಜ ಹೇಳ್ತೀವಿ. ಅಷ್ಟು ಪ್ಯೂರ್ ಇದೆ, ಅಷ್ಟು ಟೇಸ್ಟ್ ಇದೆ ನಿಜ. ಬಂದು ಟ್ರೈ ಮಾಡಿ. ಚಾಕ್ಲೇಟ್ ಫ್ಯಾಕ್ಟ್ರಿ ಪಕ್ಕದಲ್ಲಿ ಎಲಿಫೆಂಟ್ ಕ್ಯಾಂಪು. ಅದು ತಿರ್ಗಾ ಇಲ್ಲಿ ಬರ್ತೀವಿ, ನಾಳೆನೂ ಬರ್ತೀವಿ, ಅದನ್ನು ತೋರಿಸ್ತೀನಿ. ಇವತ್ತು ಡೇ ಇಲ್ಲಿಗೆ ಎಂಡು. ನಾವು ರೂಮಿಗೆ ಹೋಗ್ತಾಯಿದ್ದೀವಿ. ರೂಮಿಗೆ ಹೋಗಿ ಡಿನ್ನರ್ ಮಾಡಿ ಮಲ್ಕೊತೀವಿ. ಡೇ 1 ಆಫ್ ದ ಕಡೆ ಡನ್. ಸೊ ವಿಡಿಯೋ ನೋಡಿರ್ತೀರ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ವಿಕ್ರಮ್. ಸಿ ಯು ಟುಮಾರೋ. ಬಾಯ್ ಬಾಯ್.